ನಮಸ್ಕಾರ. ಮುಖ್ಯಾಂಶಗಳು. ನೂತನ ಕರಡು ರಾಷ್ಟ್ರೀಯ ಶಿಕ್ಷಣ ನೀತಿ ಡಿಸೆಂಬರ್ ವೇಳೆಗೆ ಪ್ರಕಟಗೊಳ್ಳುವ ವಿಶ್ವಾಸ, ಸ್ಮೃತಿ ಇರಾನಿ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಆಡಳಿತ ನಿಯಂತ್ರಣ ನೀತಿ ಆಯೋಗದಿಂದ ದೂರಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ವರ್ಗಾವಣೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ನಡುವೆ ಮೆಟ್ರೋ ರೈಲು ಸೌಲಭ್ಯ, ಖಾಸಗಿ ಕಂಪನಿಯಿಂದ ಶೀಘ್ರ ಯೋಜನೆ ಸಿದ್ಧ, ಜಗದೀಶ್ ಶೆಟ್ಟರ್. ಮತ್ತು ಡೇವಿಸ್ ಕಪ್ ಡಬಲ್ಸ್, ಪೇಸ್ ಬೋಪಣ್ಣ ಹಾಗೂ ಸ್ಟೆಫನಿಕ್ ಪಾವ್ಲಾಸೆಕ್ ಜೋಡಿ ಮುಖಾಮುಖಿ. ವಾರ್ತೆಗಳ ವಿವರ. ನೂತನ ಕರಡು ರಾಷ್ಟ್ರೀಯ ಶಿಕ್ಷಣ ನೀತಿ ಡಿಸೆಂಬರ್ ವೇಳೆಗೆ ಪ್ರಕಟಗೊಳ್ಳುವ ವಿಶ್ವಾಸವಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಅಗರ್ತಲಾದಲ್ಲಿ ಹೇಳಿದ್ದಾರೆ. ನೂತನ ನೀತಿಯನ್ನು ರೂಪಿಸುವ ಸಂಬಂಧ ಸರ್ಕಾರ, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜೊತೆ ಸಮಾಲೋಚನೆ ನಡೆಸುತ್ತಿದೆ ಎಂದರು. ಸ್ಮೃತಿ ಇರಾನಿ ಈಶಾನ್ಯ ವಿಭಾಗದ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಶಿಕ್ಷಣ ಸಚಿವರು ಹಾಗೂ ಶಿಕ್ಷಣ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ನಡೆಸಿದರು. केंद्रीय मानव संसाधन विकास मंत्री स्मृति ईरानी ने अगरतला में नई शिक्षा नीति पर पूर्वोत्तर मंडलीय सलाहकार समिति की बैठक में भी हिस्सा लिया. ಇರಾಕ್ನಲ್ಲಿ ಕಳೆದ 1 ವರ್ಷದಿಂದ ಇಸ್ಲಾಮಿಕ್ ಸ್ಟೇಟ್ ಉಗ್ರರಿಂದ ಅಪಹರಣಕ್ಕೆ ಒಳಗಾಗಿರುವ 39 ಭಾರತೀಯರ ಸುರಕ್ಷಿತ ಹಾಗೂ ತ್ವರಿತ ಬಿಡುಗಡೆಗೆ ಸರ್ಕಾರ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ. ದೆಹಲಿಯಲ್ಲಿ ಅಪಹೃತ ಭಾರತೀಯರ ಕುಟುಂಬ ಸದಸ್ಯರಿಗೆ ಈ ಭರವಸೆ ನೀಡಿದ ಸಚಿವರು, ಅಪಹೃತ ಭಾರತೀಯರೆಲ್ಲ ಜೀವಂತವಾಗಿದ್ದು ಸರ್ಕಾರ ಇವರ ಬಿಡುಗಡೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಕೊಲ್ಲಿ ರಾಷ್ಟ್ರಗಳು ಹಾಗೂ ಸಮಾನ ಮನಸ್ಕ ರಾಷ್ಟ್ರಗಳೊಂದಿಗೆ ಮಾಹಿತಿ ಹಂಚಿಕೊಳ್ಳುವ ಪ್ರಯತ್ನಕ್ಕೂ ಸರ್ಕಾರ ಮುಂದಾಗಿದೆ ಎಂದರು. ಕಳೆದ ವರ್ಷ ಮೌಸೂಲ್ ನಗರದಿಂದ 39 ಭಾರತೀಯರನ್ನು ಅಪಹರಿಸಲಾಗಿತ್ತು. ಆಧಾರ್ ಕಾರ್ಡ್ಗಳನ್ನು ವಿತರಿಸುವ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಆಡಳಿತ ನಿಯಂತ್ರಣವನ್ನು ನೀತಿ ಆಯೋಗದಿಂದ ದೂರಸಂಪರ್ಕ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ವರ್ಗಾಯಿಸಲಾಗಿದೆ. ಕೇಂದ್ರ ಸರ್ಕಾರದ ಅನೇಕ ಸೇವೆಗಳಿಗೆ ಆಧಾರ ಸಂಖ್ಯೆ ಜೋಡಣೆಯಾಗುತ್ತಿರುವುದರಿಂದ ಮಹತ್ವಾಕಾಂಕ್ಷಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸರ್ಕಾರ ಪ್ರಾಧಿಕಾರವನ್ನು ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ವರ್ಗಾಯಿಸುವ ತೀರ್ಮಾನ ತೆಗೆದುಕೊಂಡಿದೆ. 12 ಸಂಖ್ಯೆಗಳ ಆಧಾರ್ ಕಾರ್ಡ್ ಅನ್ನು ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ವಿತರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಪ್ರಸಾರಕ್ಕೆ ತನ್ನ ಆಕ್ಷೇಪವಿಲ್ಲ ಎಂದು ಚುನಾವಣಾ ಆಯೋಗ ಹೇಳಿದೆ. ಬಿಹಾರ ಚುನಾವಣೆ ಪೂರ್ಣಗೊಳ್ಳುವವರೆಗೆ ಈ ಕಾರ್ಯಕ್ರಮದ ಪ್ರಸಾರಕ್ಕೆ ತಡೆ ನೀಡಬೇಕೆಂದು ಮಹಾಮೈತ್ರಿಕೂಟ ಮಾಡಿದ ಮನವಿಯನ್ನು ಆಯೋಗ ತಿರಸ್ಕರಿಸಿದೆ. ಆದರೆ ಕಾರ್ಯಕ್ರಮ ಬಿಹಾರ ಚುನಾವಣೆಯ ಮೇಲೆ ಪ್ರಭಾವ ಬೀರುವ ಯಾವುದೇ ಅಂಶ ಹೊಂದಿರಬಾರದು ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಪ್ರಧಾನಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದ್ದು, ಅದು ದೂರದರ್ಶನದ ವಿವಿಧ ವಾಹಿನಿಗಳಲ್ಲೂ ಮೂಡಿಬರಲಿದೆ. ತೆರಿಗೆ, ಕಾರ್ಮಿಕ, ಭೂಮಿ, ಕೌಶಲ್ಯಾಭಿವೃದ್ಧಿ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸರ್ಕಾರ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸಿಂಗಾಪುರದಲ್ಲಿ ನಿನ್ನೆ ಹೇಳಿದ್ದಾರೆ. ಸಿಂಗಾಪುರ ಶೃಂಗಸಭೆಯಲ್ಲಿ ಅವರು ವಿವಿಧ ಕ್ಷೇತ್ರಗಳಲ್ಲಿ, ಮುಖ್ಯವಾಗಿ ಮೂಲಸೌಕರ್ಯ ವಲಯದಲ್ಲಿ ನನೆಗುದಿಗೆ ಬಿದ್ದಿದ್ದ ಪ್ರಮುಖ ಯೋಜನೆಗಳ ಪುನರುಜ್ಜೀವನಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ದೇಶ 2 ಅಂಕಿ ಪ್ರಗತಿ ದರ ಸಾಧಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಪ್ರಕ್ರಿಯೆ ತ್ವರಿತಗೊಳಿಸುವುದು ತುರ್ತು ಅಗತ್ಯ ಎಂದರು. ಅರುಣ್ ಜೇಟ್ಲಿ ಸಿಂಗಾಪುರ ಪ್ರಧಾನಿ ಲೀ ಸೀನ್ ಲೂಂಗ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮಹತ್ವದ ಹಲವು ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಜಾಗತಿಕ ಆರ್ಥಿಕ ವಿದ್ಯಮಾನ ಹಾಗೂ ಅದರ ಪರಿಣಾಮ ಕುರಿತು ಕೂಡ ಚರ್ಚಿಸಿದರು. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದ ಸಮುಚ್ಚಯದಲ್ಲಿ ಒಲಿಂಪಿಕ್ ಭವನ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ನಂತರ ಅವರು ಕ್ರೀಡಾ ಕ್ಷೇತ್ರದ ಅಭ್ಯುದಯಕ್ಕೆ ಅಗತ್ಯವಾಗಿರುವ ಸಂಪನ್ಮೂಲ ಕ್ರೋಢೀಕರಿಸಲು ತೆರಿಗೆ ವಿಧಿಸುವ ಬಗ್ಗೆ ಸರ್ಕಾರ ಗಂಭೀರ ಪರಿಶೀಲನೆ ನಡೆಸಲಿದೆ. ಕ್ರೀಡಾಪಟುಗಳ ಪ್ರೋತ್ಸಾಹಧನ ಹೆಚ್ಚಿಸಲಾಗಿದ್ದು, ಕ್ರೀಡೆಯ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ಪದಕ ಗಳಿಸುವಂತಾಗಬೇಕು. ಅದಕ್ಕಾಗಿ ಸೂಕ್ತ ತರಬೇತಿ, ಸಿದ್ಧತೆ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು. ತಕೊಳ್ಳಿಕ್ಕೆ ಶಕ್ತಿ ಇರೋರ ಮೇಲೆ ಆಗ್ಬೇಕಾಗ್ತದೆ. ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಕೆ ಗೋವಿಂದರಾಜು, ಒಲಿಂಪಿಕ್ ಭವನ 1 ವರ್ಷದಲ್ಲಿ ನಿರ್ಮಾಣಗೊಳ್ಳಲಿದ್ದು, ಕಳೆದ ಹಲವಾರು ವರ್ಷಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗುತ್ತಿದೆ ಎಂದರು. 365 ದಿವಸದಲ್ಲಿ ನೆರವೇರಿಸಬೇಕು, ಕಟ್ಟಿ
ಇದೇ ಮುಖ್ಯಮಂತ್ರಿಗಳ ಕೈನಲ್ಲಿ ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳಿ ನನ್ನ ಒಂದು ಯೋಜನೆ ಇದೆ. ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆ ಕುರಿತು ಹುಬ್ಬಳ್ಳಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಕಾರ್ಯಾಗಾರಕ್ಕೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹಾಗೂ ಸಂಸದ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿ ಮಹಾನಗರ ಪಾಲಿಕೆಯ ನೂತನ ಜಾಲತಾಣ ಅನಾವರಣಗೊಳಿಸಿದರು. ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ನಡುವೆ ಮೆಟ್ರೋ ರೈಲು ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್&ಟಿ ಕಂಪನಿ ಯೋಜನೆ ಸಿದ್ಧಪಡಿಸುತ್ತಿದ್ದು, ಇದಕ್ಕೆ ಸರ್ಕಾರ ಅನುಮೋದನೆ ನೀಡಿದರೆ ಆ ಭಾಗದ ಜನತೆಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು. ರೈಲ್ವೆ ಯೋಜನೆ ಬರಬೇಕಂತ ಆದ್ರೆ ಇವತ್ತು ಎಲ್&ಟಿ ಅವರು ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ. ಏನಂದ್ರೆ ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಮಧ್ಯದಲ್ಲಿ ಒಂದು ಮೆಟ್ರೋ ರೈಲ್ ಹಾಕಬೇಕನ್ನುವಂತ ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ, ಸ್ಮಾರ್ಟ್ ಸಿಟಿ ಯೋಜನೆಯ ಯಶಸ್ಸಿಗೆ ಸಾರ್ವಜನಿಕರ ಸಹಭಾಗಿತ್ವ ಮುಖ್ಯ. ಯೋಜನೆ ಅನುಷ್ಠಾನದ ಬಗ್ಗೆ ಪ್ರಧಾನಿ ಕಾರ್ಯಾಲಯ ನೇರ ನಿಗಾ ಇಡಲಿದೆ ಎಂದರು. ಪ್ರಧಾನಮಂತ್ರಿ ಕಾರ್ಯಾಲಯ ನೇರವಾಗಿ ಯಾವ್ಯಾವ ಸೆಕ್ಟರ್ ಏನೇನು ಒಪಿನಿಯನ್ ಬಂದಿದೆ ಅನ್ನುವಂಥದ್ದನ್ನ ಮಾನಿಟರ್ ಮಾಡ್ತಾರೆ. ಶಾಸಕ ಅರವಿಂದ್ ಬೆಲ್ಲದ ನಗರ ಯೋಜನೆಯನ್ನು ಸಮರ್ಪಕವಾಗಿ ರೂಪಿಸುವುದು ಅಗತ್ಯ ಎಂದರು. ಪ್ಲಾನ್ ಮಾಡೋದಂತಂದ್ರೆ ಯಾವುದು ಜಾಗದಲ್ಲಿ ರೆಸಿಡೆನ್ಷಿಯಲ್ ಇರಬೇಕು, ಯಾವ ಜಾಗದಲ್ಲಿ ಕಮರ್ಷಿಯಲ್ ಇರಬೇಕು, ಯಾವ ಜಾಗದಲ್ಲಿ ರಸ್ತೆ ಇರಬೇಕು ಅನ್ನೋದಷ್ಟು ಪ್ಲಾನಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಾಡ್ತಾರೆ. ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ, ಅಧಿಕಾರಿ ವರ್ಗ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಯೋಜನೆ ಫಲಕಾರಿಯಾಗುವುದು ಸಾಧ್ಯ ಎಂದರು. ಎಎಂಇ ಪ್ರತಿಷ್ಠಾನ ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಕೇಂದ್ರದ ಮಾಜಿ ಸಚಿವ ಎಂವಿ ರಾಜಶೇಖರನ್, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾ ಆರ್ ದ್ವಾರಕಿನಾಥ್ ಕುರಿತ ಪುಸ್ತಕವನ್ನು ಬಿಡುಗಡೆ ಮಾಡಿ, ಡಾ ದ್ವಾರಕಿನಾಥ್ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಸಂದರ್ಭದಲ್ಲಿ ಕೃಷಿ ವಿಸ್ತರಣಾ ಚಟುವಟಿಕೆ, ಸಂಶೋಧನೆ ಹಾಗೂ ಬೋಧನಾ ವ್ಯವಸ್ಥೆಯಲ್ಲಿ ಗುಣಾತ್ಮಕ ಬದಲಾವಣೆ ತರಲು ವಿಶಿಷ್ಟ ಕೊಡುಗೆ ನೀಡಿದ್ದರೆಂದು ಪ್ರಶಂಸಿಸಿದರು. Now that is the unique character of Dr. Ji. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ, ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ತೊಡಗಿರುವವರಿಗೂ ಹಾಗೂ ಅವರಿಗೆ ಸಹಾಯ ಮಾಡುವವರಲ್ಲೂ ಶ್ರದ್ಧೆ ಇಲ್ಲದಂತಾಗಿದೆ ಎಂದು ವಿಷಾದಿಸಿದರು. ಡಾ ದ್ವಾರಕಿನಾಥ್, ಹಸಿರು ಕ್ರಾಂತಿ ಮೂಲಕ ಕೃಷಿ ವ್ಯಾಪಾರೀಕರಣಕ್ಕೆ ಒತ್ತು ನೀಡಲಾಗಿದೆಯೇ ವಿನಃ ಜೀವನಾಧಾರಕ್ಕೆ ಕೃಷಿಯಲ್ಲಿ ತೊಡಗಿರುವ ರೈತರ ಏಳಿಗೆಗೆ ಪೂರಕವಾದ ಕೆಲಸ ಮಾಡಿಲ್ಲ ಎಂದು ಅಭಿಪ್ರಾಯಪಟ್ಟರು. ಪ್ರಯೋಜನಕ್ಕೆ ಅಥವಾ ಅವರಿಗೆ ಬೇಕಾದಂತ ಕೆಲಸ ಮಾಡಲಿಲ್ಲ ಅಂತ ನನ್ನ ಅಭಿಪ್ರಾಯ. ಹಣ್ಣು, ತರಕಾರಿ ಹಾಗೂ ಕೃಷಿಗೆ ಸಂಬಂಧಿಸಿದ ಪುಸ್ತಕಗಳ ಪ್ರದರ್ಶನ ಏರ್ಪಾಡಾಗಿತ್ತು. ಯುವ ಜನರ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವ ಬೆಂಗಳೂರಿನ ಸಮುದ್ರ ಪ್ರತಿಷ್ಠಾನ ಆರ್ಥಿಕವಾಗಿ ದುರ್ಬಲವಾಗಿರುವ ಯುವ ಸಮುದಾಯಕ್ಕೆ ಉದ್ಯೋಗ ತರಬೇತಿ ನೀಡುವ ಮೌಲ್ಯ ಕೌಶಲ್ಯ ಕಾರ್ಯಕ್ರಮ ಆರಂಭಿಸಿದೆ. ಶಿಕ್ಷಣ ತಜ್ಞ ಪ್ರೊಫೆಸರ್ ಕೆಇ ರಾಧಾಕೃಷ್ಣ ನಿನ್ನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಬಡತನ ಬದುಕಿನಲ್ಲಿ ಅತ್ಯಂತ ದೊಡ್ಡ ಅವಕಾಶವನ್ನು ಕಲ್ಪಿಸುತ್ತದೆ, ಇಂತಹ ಅವಕಾಶವನ್ನು ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬೇಕು ಎಂದರು. ಪ್ರತಿಷ್ಠಾನದ ಸಂಸ್ಥಾಪಕಿ ಭಾರತಿ ಸಿಂಗ್, ಉತ್ತಮ ಕೌಶಲ್ಯ ತರಬೇತಿ ನೀಡುವ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಸಮುದಾಯವನ್ನು ಅಭಿವೃದ್ಧಿಪಡಿಸಲು ಪ್ರತಿಷ್ಠಾನ ಹೆಚ್ಚು ಒತ್ತು ನೀಡುತ್ತಿದೆ ಎಂದರು. ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್, ಅದು ಕರಿಯರ್ ಆಗಿರಬಹುದು, ಎಜುಕೇಶನ್ ಆಗಿರಬಹುದು, ಪರ್ಸನಾಲಿಟಿ ಇಶ್ಯೂಸ್ ಆಗಿರಬಹುದು, ಅಥವಾ ನೀವು ಯಾರಲ್ಲಿಯೂ ಹೇಳಿಕೊಳ್ಳೋದಕ್ಕಾಗದೇ ಇರುವಂತಹ ಯಾವುದಾದ್ರೂ ವಿಷಯ ಇದ್ರೆ ನಾವು ನಿಮಗೆ ಸಹಾಯ ಮಾಡ್ತೇವೆ. ದೆಹಲಿ ಮೆಟ್ರೋ ರೈಲು ನಿಗಮದ ಪ್ರಧಾನ ಸಲಹೆಗಾರ ಇ ಶ್ರೀಧರನ್ ಅವರನ್ನು ವಿಶ್ವಸಂಸ್ಥೆಯ ಸುಸ್ಥಿರ ಸಾರಿಗೆ ಕುರಿತ ಉನ್ನತ ಮಟ್ಟದ ಸಲಹಾ ಸಮಿತಿಗೆ ಆಹ್ವಾನಿಸಲಾಗಿದೆ. ವಿಶ್ವಸಂಸ್ಥೆ ಮಹಾಪ್ರಧಾನ ಕಾರ್ಯದರ್ಶಿ ಬಾನ್ ಕಿ ಮೂನ್ ಸಲಹಾ ಸಮಿತಿಗೆ ಆಹ್ವಾನಿಸಿದ್ದು, ಇದಕ್ಕೆ ಶ್ರೀಧರನ್ ಸಮ್ಮತಿ ಸೂಚಿಸಿದ್ದಾರೆ. ಸೇವೆಯ ಅವಧಿ 3 ವರ್ಷಗಳಾಗಿರುತ್ತದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ದೆಹಲಿಯಲ್ಲಿ ಡೆಂಘಿ ಜ್ವರದಿಂದ ಮತ್ತೆ 4 ಮೃತಪಟ್ಟಿದ್ದು, ಇದರೊಂದಿಗೆ ಈ ಜ್ವರದಿಂದ ರಾಜಧಾನಿಯಲ್ಲಿ ಮೃತಪಟ್ಟವರ ಸಂಖ್ಯೆ 20ಕ್ಕೆ ಏರಿದೆ. ಜ್ವರ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ 48 ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿಯಾಗಿ 800 ಹಾಸಿಗೆ ಅಳವಡಿಸಲು ಸೂಚಿಸಿದೆ. ಈ ಮಧ್ಯೆ ಜ್ವರ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂಬ ಟೀಕೆಗಳಿಗೆ ಉತ್ತರಿಸಿರುವ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಡೆಂಘಿ ನಿಯಂತ್ರಣಕ್ಕೆ ಮಾರ್ಗೋಪಾಯಗಳನ್ನು ನೀಡುವಂತೆ ಕೋರಿದ್ದಾರೆ.
ನಿನ್ನೆ ಅರವಿಂದ್ ಕೇಜ್ರಿವಾಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕ ಆಸ್ಪತ್ರೆ, ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದರು. ನಾಳೆಯ ವೇಳೆಗೆ 1,000 ಹಾಸಿಗೆ ಅಳವಡಿಸುವುದಾಗಿ ಹೇಳಿದ ಅವರು ಅಗತ್ಯ ಔಷಧ ದಾಸ್ತಾನು ಹಾಗೂ ಸ್ವಚ್ಛತೆ ಕಾಪಾಡುವಂತೆ ಸೂಚಿಸಿದರು. ಜಿಟಿಬಿ ಆಸ್ಪತ್ರೆ ಪ್ರೊಫೆಸರ್ ಡಾ ಸುಭಾಷ್ ಗಿರಿ, ಡೆಂಘಿ ಜ್ವರ ಸಾಮಾನ್ಯ ವೈರಾಣು ಜ್ವರವಾಗಿದ್ದು ಸೊಳ್ಳೆಗಳ ನಿಯಂತ್ರಣ ಹಾಗೂ ವೈದ್ಯರ ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದಾಗಿದೆ. ಮನೆ ಪರಿಸರದಲ್ಲಿ ನೀರು ನಿಲ್ಲದಂತೆ ಜಾಗೃತೆ ವಹಿಸಿ ಮಾತ್ರೆಗಳ ಜೊತೆಗೆ ಹೆಚ್ಚು ನೀರು ಕುಡಿಯುವಂತೆ ಸಲಹೆ ಮಾಡಿದ್ದಾರೆ. ಲಿಬಿಯಾ ಕರಾವಳಿಯ ಸಮುದ್ರದಲ್ಲಿ ಸಂಭವಿಸಿದ ಹಡಗು ದುರಂತದಲ್ಲಿ 7 ಮಂದಿ ಆಫ್ರಿಕನ್ ವಲಸಿಗರು ಮೃತಪಟ್ಟು 100ಕ್ಕೂ ಹೆಚ್ಚು ಮಂದಿ ಬದುಕುಳಿದಿದ್ದಾರೆ. ಮೆಡಿಟರೇನಿಯನ್ ಸಮುದ್ರ ಮೂಲಕ ಯುರೋಪ್ ದೇಶಗಳಿಗೆ ವಲಸೆ ಹೋಗುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ನಿನ್ನೆ ಲಿಬಿಯಾದ ಕರಾವಳಿ ಪಟ್ಟಣ ಕಾರ್ಬೋಲಿ ಸಮೀಪ 120 ವಲಸಿಗರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಮೆಡಿಟರೇನಿಯನ್ ಸಮುದ್ರದ ಮೂಲಕ ವಲಸಿಗರು ಅಪಾಯಕಾರಿ ಮಾರ್ಗದಲ್ಲಿ ಸಾಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕಳೆದ ತಿಂಗಳು ಲಿಬಿಯಾ ಕರಾವಳಿಯ ಸಮುದ್ರದಲ್ಲಿ ಹಡಗು ಮುಳುಗಿ 34 ಮಂದಿ ಮೃತಪಟ್ಟಿದ್ದರು. ಪುರಾತನ ಹಾಗೂ ಹಳೆಯ ನಾಣ್ಯಗಳು, ಕರೆನ್ಸಿ ನೋಟುಗಳು ಹಾಗೂ ಅಂಚೆ ಚೀಟಿಗಳ ಅಪರೂಪದ ಪ್ರದರ್ಶನ ಕೇರಳದ ಕೊಚ್ಚಿಯಲ್ಲಿ ನಡೆಯುತ್ತಿದೆ. ಕೇರಳ ನಾಣ್ಯ ಸಂಗ್ರಹ ಸೊಸೈಟಿ ಆಯೋಜಿಸಿರುವ 3 ದಿನಗಳ ಈ ಪ್ರದರ್ಶನದಲ್ಲಿ ಅಲೆಕ್ಸಾಂಡರ್ ಕಾಲದ ಕ್ರಿಸ್ತಪೂರ್ವ 3ನೇ ಶತಮಾನದ ನಾಣ್ಯಗಳು, ಭಾರತದ ಗುಪ್ತ ಮೊಘಲ್ ಸಾಮ್ರಾಜ್ಯದ ನಾಣ್ಯಗಳು, ಬ್ರಿಟಿಷ್, ಫ್ರೆಂಚ್, ಪೋರ್ಚುಗೀಸ್ ಆಡಳಿತದ ನಾಣ್ಯಗಳು ಮತ್ತು ಕರೆನ್ಸಿ ನೋಟುಗಳು ಪ್ರಮುಖ ಆಕರ್ಷಣೆಯಾಗಿವೆ. ಇಂದು 30ನೇ ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನ. ಕರಾವಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವುದು ಈ ದಿನದ ವಿಶೇಷವಾಗಿದ್ದು, ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಕಾರ್ಯಕ್ರಮ ಇದಾಗಿದೆ. ಇದರ ಅಂಗವಾಗಿ ಚೆನ್ನೈನಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ದೂರದರ್ಶನ ಚಂದನ ವಾಹಿನಿಯಲ್ಲಿ ಇಂದು ರಾತ್ರಿ 9:15 ಪ್ರಾದೇಶಿಕ ಸುದ್ದಿ ವಿಭಾಗ ಸಾದರಪಡಿಸುವ ಸುದ್ದಿ ಸೌರಭ ವಿಶೇಷ ಸುದ್ದಿಗುಚ್ಛ ಪ್ರಸಾರವಾಗಲಿದೆ. ಪ್ರತಿ ತಿಂಗಳ 3ನೇ ಶನಿವಾರ ರಾತ್ರಿ 9:15 ವಾರ್ತಾ ಸಂಚಯ ಪ್ರಸಾರವಾಗುತ್ತಿದ್ದು, ಇದು 2ನೆಯ ಸಂಚಿಕೆಯಾಗಿದೆ. ಸ್ಫೂರ್ತಿಯ ಚಿಲುಮೆಯಂತಿರುವ ಸಾಧನೆಯ ಸೌರಭ ಬೀರುವ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವುದು ಈ ಸರಣಿಯ ವಿಶೇಷ. ದೆಹಲಿಯಲ್ಲಿ ನಡೆಯುತ್ತಿರುವ ಡೇವಿಸ್ ಕಪ್ ಟೆನಿಸ್ ವಿಶ್ವ ಗುಂಪಿನ ಪ್ಲೇ ಆಫ್ನ ಡಬಲ್ಸ್ನಲ್ಲಿಂದು ಭಾರತದ ಲಿಯಾಂಡರ್ ಪೇಸ್ ಹಾಗೂ ರೋಹನ್ ಬೋಪಣ್ಣ ಜೋಡಿ ಮತ್ತು ಝೆಕ್ ಗಣರಾಜ್ಯದ ರಾಡೆಕ್ ಸ್ಟೆಪನಿಕ್ ಮತ್ತು ಆಡಮ್ ಪಾವ್ಲಾಸೆಕ್ ಜೋಡಿ ಮುಖಾಮುಖಿಯಾಗಿವೆ. ಇತ್ತೀಚಿನ ವರದಿ ಬಂದಾಗ ಮೊದಲ ಸೆಟ್ ಅನ್ನು ಝೆಕ್ ಜೋಡಿ 7-5ರಿಂದ ಗೆದ್ದುಕೊಂಡಿದೆ. 2ನೇ ಸೆಟ್ ಪ್ರಗತಿಯಲ್ಲಿದೆ. ಎರಡೂ ದೇಶಗಳಿಗೆ ಡಬಲ್ಸ್ ಪಂದ್ಯ ಮಹತ್ವದ್ದಾಗಿದೆ. ನಿನ್ನೆ ನಡೆದ ಮೊದಲ ಸಿಂಗಲ್ಸ್ನಲ್ಲಿ ಭಾರತದ ಯೂಕಿ ಭಾಂಬ್ರಿ ಲೂಕಾಸ್ ರೋಸೋಲ್ ವಿರುದ್ಧ ಸೋಲನುಭವಿಸಿದರೆ, ಸೋಮ್ದೇವ್ ದೇವವರ್ಮನ್ 2ನೇ ಸಿಂಗಲ್ಸ್ನಲ್ಲಿ ಜಿರಿ ವೆಸ್ಲಿ ವಿರುದ್ಧ ಜಯಗಳಿಸುವ ಮೂಲಕ ಝೆಕ್ ಗಣರಾಜ್ಯದ ವಿರುದ್ಧ ಭಾರತ 1-1 ಪಂದ್ಯಗಳಿಂದ ಸಮಬಲ ಸಾಧಿಸಲು ಕಾರಣವಾಯಿತು. ನಾಳೆ 2 ರಿವರ್ಸ್ ಸಿಂಗಲ್ಸ್ ಪಂದ್ಯಗಳು ನಡೆಯಲಿವೆ. ಇದೀಗ ದೆಹಲಿಯಿಂದ ಡೇವಿಸ್ ಕಪ್ ಡಬಲ್ಸ್ನ ನೇರ ಪ್ರಸಾರ. Rohan Bopanna certainly threaded the needle, but the ball was just long. Good rally overall. There's Leander coming in, then the cross court. Rohan goes for the big one down the middle, just misses the baseline. Big first serve, 199 kilometers per hour from Pavlasek down the middle. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಕರಡು ರಾಷ್ಟ್ರೀಯ ಶಿಕ್ಷಣ ನೀತಿ ಡಿಸೆಂಬರ್ ವೇಳೆಗೆ ಪ್ರಕಟಗೊಳ್ಳುವ ವಿಶ್ವಾಸ, ಸ್ಮೃತಿ ಇರಾನಿ.
ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಆಡಳಿತ ನಿಯಂತ್ರಣ ನೀತಿ ಆಯೋಗದಿಂದ ದೂರಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ವರ್ಗಾವಣೆ. ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಡುವೆ ಮೆಟ್ರೋ ರೈಲು ಸೌಲಭ್ಯ, ಖಾಸಗಿ ಕಂಪನಿಯಿಂದ ಶೀಘ್ರ ಯೋಜನೆ ಸಿದ್ಧ, ಜಗದೀಶ್ ಶೆಟ್ಟರ್. ಮತ್ತು ಡೇವಿಸ್ ಕಪ್ ಡಬಲ್ಸ್, ಪೇಸ್ ಬೋಪಣ್ಣ ಹಾಗೂ ಸ್ಟೆಫನಿಕ್ ಪಾವ್ಲಾಸೆಕ್ ಜೋಡಿ ಮುಖಾಮುಖಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.